ಮಚ್ಚ ಹೊಸ 500 ರೂಪಾಯಿ ನೋಟ್ ಬಂತು ನೋಡ್ರೋ. ಕ್ಯಾಚ್ ಕ್ಯಾಚ್ ಔಟ್. ಮೂರೇ ಮೂರು ಪೆಗ್ಗಿಗೆ ತಲೆ ಗಿರ 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 ಅಂದಿದೆ, ನನ್ನ ಕಣ್ಣುಗಳು ಬ್ಲೈಂಡ್ ಆಗಿವೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಈ ಹುಡುಗಿ ಬಾರ ಇಲ್ಲಿ. ಹೇ ಬ್ರೋ, ಹಟ್ ಬ್ರೋ, ಬಾರ ಹೆಡ್ಫೋನ್ ಬಾರ ಇಲ್ಲಿ, ಹಟ್ ಬ್ರೋ, ಬಾರ ಇಲ್ಲಿ, ಬಾರ ಇಲ್ಲಿ. ಮಚ್ಚ ಐಫೋನು. ಏನೋ ಇದು? ಐಫೋನ್ ಬ್ರೋ. ಸೂಪರ್. ಅಯ್ಯಲ್ಲೋ ಅಯ್ಯಲ್ಲೋ, ಐಫೋನ್ ಎಲ್ಲ ಇರಲ್ಲ ಬ್ರೋ, ಹಟ್ ಬ್ರೋ. ಅಲ್ಲೇ ಮೋಟ್ರ್ ಬೇಕಲ್ಲಿ ಮೋಟ್ರ್ ಇರ್ತದೆ ತಾನೆ, ಐಫೋನ್ ಎಲ್ಲ ಇರ್ಬೇಕು ತಾನೆ. ಅಯ್ಯಲ್ಲ ಅಯ್ಯ ಬ್ರೋ ನೋ ಬೇಕಾಗಿಲ್ಲ ಶೋಕಿ ನಿಂಗೆ. ವಿಚ ಅಲ್ಲ ವಿಚ. ತೆಗೆ ಇಲ್ಲಿ. ನೋ ಬ್ರೋ, ನನ್ನ ಮುಂದೆ ಗುರು ಐಫೋನ್ ಬಿಡು ಗುರು, ಗೂಗಲ್ ಪಿಕ್ಸೆಲ್ ಬಂದೈತೆ ನೋಡು ಗುರು. ಇಲ್ಲೇ ಹಿಂಗೆ ಇದ್ದಿರಲ್ರೋ, ಉತ್ತರ ಪುರುಷ ಒಲೆ ಮುಂದೆ ಅನ್ನೋ ಥರ ಹುಡುಗಿ ಅಲ್ಲಿ ಹೋಗ್ತಾ ಇದ್ರು. ನಾನಂತೂ ಆ ಹುಡುಗಿಂದೆ ಹೋಗ್ತೀನಪ್ಪ. ಇರೋ ಮಚ್ಚ, ನಾನು ಹೋಗ್ತೀನಿ. ಯಾಕೋ? ಏಯ್ ಇಲ್ಲಿ ನೋಡು, ನೋಡಕ್ಕೆ ಅಂದವಾಗಿದ್ಯಾ, ಅದಕ್ಕೆ ನೀನು ಹಿಂದೆ ಬಂದಿದ್ದೀನಿ, ಇನ್ನೇನು ಇಲ್ವಾ? ಹೋಗೆ, ತಿರುಗಿ ನೋಡ್ದಂಗೆ ಹೋಗೆ. ಮಚ್ಚ ನಿನ್ನೆ ಥರ ಇವತ್ತಾಗದು ಬೇಡಕೊಂಡ್ರು, ಯಾರನ್ನಾದ್ರೂ ಪಟಾಯಿಸ್ಲೇಬೇಕು, ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ. ಏನೇ ಇನ್ನೂ ಯಾರು ಬಂದಿಲ್ಲ? ಲೇ ಅಲ್ಲಿ ನೋಡೆ, ಬಂಕಾಕವನು ಬ್ಯಾಕ್ಲಾಗ್ ಇಟ್ಕೊಂಡಿರೋ ಬ್ರ್ಯಾಂಡ್ ಅಂಬಾಸಿಡರ್ ಬಂದಿದ್ದಾನೆ. ಲೇ ಅಲ್ಲಿ ನೋಡೆ, ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ. ನಮ್ಮಂತ ಹುಡುಗಿರು ಅವನ್ನ ಬಿಟ್ಟೇ ಇರಲ್ಲ. ಹೌದೌದು, ಬಿಟ್ಟಿರಕ್ಕೆ ಚಾನ್ಸೇ ಇಲ್ಲ. ಈ ಸರಿ ಇಂಟರ್ನಲ್ಸ್ ಹತ್ರ ಬಂತು, ಆದ್ರೂ ಯಾಕೋ ಇಂಟರ್ನೆಟ್ ಬಿಟ್ಟು ಬರಕ್ಕೆ ಮನಸ್ಸೇ ಇಲ್ಲ. ಏನು ಮಾಡ್ತೀಯಾ, ಜಿಯೋ ಸಿಮ್ ಬಂದಮೇಲೆ ಯಾರಿಗೂ ಇಂಟರ್ನೆಟ್ ಮೇಲೆ ಇಂಟ್ರೆಸ್ಟೇ ಇಲ್ಲ. ಏನೋ ಮಚ್ಚ ಫಿಗರ್ಸು ಭಾರಿ ಆಗವ್ರೆ. ಬಾರಿ ಅಂತ ಹೋದ್ರೆ ಹತ್ತುತ್ತೆ ಲಾರಿ ಮಗ್ನೆ. ಪರವಾಗಿಲ್ಲ ಮಗ, ಉಡಾಯಿಸ್ತಾವ್ರನ್ನ ಉಡಾಯಿಸ್ಬೇಕು. ಏನಂತೀಯ? ಈಗ ನಾನು ರೆಡ್ನ ಉಡಾಯಿಸ್ತೀನಿ, ನೀನು ಬ್ಲ್ಯಾಕ್ನ ಉಡಾಯಿಸು, ಸರಿನಾ? ಲೋ ಏನ್ರ ನಿಮ್ದು ಗೋಲು? ನೀವೆಷ್ಟೇ ಬಿಲ್ಡಪ್ ಕೊಟ್ರಿ ಈ ಕಡೆ ತಿರುಗೇ ನೋಡ್ತಾ ಇಲ್ಲ. ನುಗ್ತಾನೆ ಮಗ, ಇವಾಗ ಹೆಂಗ್ ಬರುತ್ತೆ ನೋಡು. ಆ ಕಮಾನ್ ಚುಕ್ಕು ಬರ್ಲಿ ಮಗ, ಎತ್ತು ಮಗ, ಗಾಡಿ ಎತ್ತು ಮಗ. ಹೋಗ್ಲಿ ಬಿಡ. ವಾಕರು ನೋಡಿ ಇಂಥವ್ರು ಎಷ್ಟು ದಬಾಕಂಡು ಹೆಂಗಾಗುತ್ತೆ ನೋಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನ್ನೆ ಕಣ್ರಿ. ಏ ಚಿನ್ನ, ನಿನ್ನ ನೋಡಕ್ಕಂತಾನೆ ಬಂದಿದ್ದೀನಿ. ಲುಕ್ ಒಂದೇನಾ, ಮಾತೇನಿಲ್ವಾ? ಏನಾಗಿರುತ್ತೋ ನೋಡೋಣ. ಏನಾಗಿದೆಯೋ ಏನೋ. ಅಯ್ಯೋ ಮಗ, ಬ್ಲಡ್ ಜಾಸ್ತಿ ಹೋಗ್ಬಿಟ್ಟಿದ್ಯೋ, ಮೇಲಿದ್ದಾನೆ. ಅಯ್ಯೋ ಹೌದೇನೋ? ಇವಾಗ ಎಲ್ಲಿದ್ದಾನೋ? ಮೇಲೆ 3rd ಫ್ಲೋರ್. ಬಂದ್ರು ಹೋಗೋಣ ಬೇಗ. ಪೇಷಂಟ್ ನೀವೇನಾಗಬೇಕು? ಫ್ರೆಂಡ್ಸ್. ಪೇಷಂಟ್ ಕಂಡೀಷನ್ ಸೀರಿಯಸ್ ಆಗಿದೆ, ಇಮಿಡಿಯೇಟ್ ಆಗಿ 2 ಪಿನ್ AB ಪಾಸಿಟಿವ್ ಬ್ಲಡ್ ಅರೇಂಜ್ ಮಾಡಬೇಕು. ಹಾಂ ಓಕೆ ಸರ್. ಆದಷ್ಟು ಫಾಸ್ಟಾಗಿ ಮಾಡಿ, ಬೇಗ. ಎಲ್ಲ ರಿಪೋರ್ಟ್ಸು ಬಂತಾ? ತಗೊಂಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಬ್ಲಡ್ ಬೇಕು ಅಂತ ಅರ್ಜೆಂಟಾಗಿ ಕಾಲ್ ಮಾಡಿದ್ರೆ? ಓ, ಆ ಪೇಷಂಟ್ ಕಡೆಯವರಾ? ಮೇಲ್ಗಡೆ ICU ಇದ್ದಾರೆ, ಹೋಗಿ. ಓಕೆ, ಥ್ಯಾಂಕ್ ಯು. ಮಚ್ಚ, ಆ ಜಾಗದಿಂದನೇ ನಿಂಗೆ ಹಿಂಗೆಲ್ಲ ಆಗಿದ್ದು. ಆ ಜಾಗದಲ್ಲಿ ಯಾರೇ ಬಂದ್ರು ಬಿಡಬಾರ್ದು ಅಷ್ಟೇ. ಹೌದಾ ಮಚ್ಚ? ಕುತ್ಕೊಂಡಿರೋರ್ನು ಸುಮ್ಮನೆ ಬಿಡಬಾರ್ದು. ಬರ್ರೋ ನಾವೇನಂತ ತೋರ್ಸೋಣ. ಸರಿನಾ? ಆಗಿದಾಗ್ಲಿ. ಎಲ್ಲ ಬರ್ರೋ.
ಬರ್ರ ಹೋಗೋಣ. ಓಯ್ ನಿಂತ್ಕೋ. ಓಯ್ ಮಚ್ಚ, ಇವಳೇ ಕಣೋ ನಿನಗೆ ಬೆಡ್ ಕೊಟ್ಟು ಕಾಪಾಡಿದ್ದು. ಹಾಂ, ಬರ್ತಾ ಇದ್ದೀನಿ. ಮಚ್ಚ ಬ್ಲಡ್ ಸಿಗುತ್ತಲ್ವೇನೋ? ಇಲ್ಲಿ ಪಕ್ಕ ಬ್ಲಡ್ ಸಿಗುತ್ತೆ ತಾನೆ? ಬೇಕು ಅಂತ. ಹೌದು, ಸಿಕ್ಕಿಲ್ಲ ನೀವೇನಾ? ಅಂದ್ರೆ? ಬನ್ನಿ, ಮೇಲೆ ಬನ್ನಿ. ನೆನ್ಪಿದ್ಯಾ? ನಿಂಗೊಂದಿನ ರೇಗಿಸಿ ಕಾಡಿಸಿ ಅಳಿಸಿ ಕಳಿಸಿದ್ವಿ. ಅವತ್ತು ನಾವುಗಳು ಆಡಿದ ಪ್ರತಿ ಮಾತು ಚಾಕು ಇಲ್ಲದೆ ಚುಚ್ಚಿದ ಥರ ಇದ್ವು. ನೀನು ಬಿಕ್ಕಿ ಬಿಕ್ಕಿ ಅಳ್ತಿದ್ದೆ, ಅಯ್ಯೋ ಬಿಟ್ಬಿಡಿ ಅಂತ ಗೋಗಿರುತ್ತಿದ್ದೆ. ಆದರೆ ನಾವು ನಿನ್ನ ಕೂಗನ್ನ ಕೇಳಿಸ್ಕೊಳ್ದೆ, ನಿನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ, ನಿನ್ನ ಅಸಹಾಯಕತೆನ ನೋಡಿ ವಿಕೃತ ಸಂತೋಷ ಪಡ್ತಿದ್ವಿ. ನೀನೊಬ್ಳಿಗೆ ಅಲ್ಲ, ಈ ದಾರಿಲಿ ಪ್ರತಿಯೊಬ್ಬರಿಗೂ ಹೀಗೆ ಮಾಡ್ತಿದ್ವಿ. ಮನುಷ್ಯತ್ವದ ಅರ್ಥನೇ ತಿಳಿದಿರೋ ಮೃಗಗಳ ಥರ ನಡ್ಕೊಂಡ್ವಿ. ದಿನ ನಾನು ಯಾರ್ಯಾರನೋ ಅಡ್ಡ ಹಾಕಿ ರೇಗಿಸ್ತಿದ್ದೆ, ಅವ್ರ ಭಾವನೆಗಳನ್ನ ಕೆಣಕ್ತಿದ್ದೆ. ಹಣೆ ಬರೋ ನೋಡು, ಅದೇ ಜಾಗದಲ್ಲಿ ರಕ್ತ ಸೂಸ್ಕೊಂಡು ನಾನು ಬಿದ್ದಿದ್ದೆ. ನನ್ನಿಂದ ಹಿಂಸೆ ಪಟ್ಟಿದ್ದವರೆಲ್ಲ ನೋಡಿಕೊಂಡು ನಗ್ತಿದ್ರು, ಕೆಲವರು ಅಯ್ಯೋ ಅಂತಿದ್ರು. ಆದರೆ ಯಾರೂ ನನ್ನ ಬದುಕಿಸೋ ಮನಸ್ಸು ಮಾಡಲಿಲ್ಲ. ನನ್ನ ಸಹಾಯಕ್ಕೆ ಒಬ್ಬರೂ ಬರಲಿಲ್ಲ. ಯಾಕೆ ಅಂತ ನನಗೂ ಗೊತ್ತಿತ್ತು. ಇನ್ನೇನು ನಾ ಸತ್ತೇ ಹೋದೆ ಅಂತ ತಿಳಿದು ಕಣ್ಮುಚ್ಚಿದೆ. ನಾನು ಬದುಕಿದ್ದೀನಿ ಅಂತ ಆಸ್ಪತ್ರೆಯಲ್ಲಿ ಕಣ್ಣು ಬಿಟ್ಟಾಗಲೇ ಗೊತ್ತಾಗಿದ್ದು. ಆ್ಯಂಡ್ ಅದು ಕಾರಣ ನೀನೇ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು. ನಾನು ಇಷ್ಟು ದಿವಸ ಮಾಡಿ ತಪ್ಪು ತಿಳಿತು. ಇನ್ಮೇಲೆ ನಾನು ಮನುಷ್ಯ ಆಗ್ತೀನಿ, ಮನುಷ್ಯನ ಥರ ನಡ್ಕೋತೀನಿ. ನನ್ನ ಮರುಜನ್ಮಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ ನೀನೇ ಕಾರಣ. ಥ್ಯಾಂಕ್ಸ್. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಪೂಜ್ಯನೀಯ ಸ್ಥಾನವಿದೆ. ಆದರೆ ನಾವುಗಳಾಗಿ ನಡ್ಕೋತಾ ಇದ್ದೀವ? ಪ್ರತಿದಿನ ರಿಮೋಟ್ ತೊಗೊಂಡು ಯಾವುದೇ ಒಂದು ನ್ಯೂಸ್ ಚಾನಲ್ ಹಾಕಿದ್ರು, ಯಾವುದೇ ನ್ಯೂಸ್ ಪೇಪರ್ ತೊಗೊಂಡು ನೋಡಿದ್ರು ಹೆಡ್ಲೈನ್ಸಲ್ಲಿ ಲೈಂಗಿಕ ದೌರ್ಜನ್ಯ, ಅಪ್ರಾಪ್ತ ಮೇಲೆ ಅತ್ಯಾಚಾರ. ಛೇ, ಎಲ್ಲಿಗೆ ಹೋಗಿ ಮುಟ್ತಾ ಇದ್ದೀವಿ ನಾವೆಲ್ಲ? ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ MG ರೋಡ್ನಲ್ಲಿ ಒಂದು ಹೆಣ್ಮಗು ಮೇಲೇನೋ ನಡೆಯುತ್ತೆ. ಹಾಗೇ ಈ ಕಡೆ ಬಂದರೆ ಕಮ್ಮನಹಳ್ಳಿನಲ್ಲಿ ಮತ್ತೊಂದೇನೋ ನಡೆಯುತ್ತೆ. ಯಾವ ದಿಕ್ಕಿಗೆ ಯೋಜನಾಂಗ ಸಾಕ್ತಿದೆ? ಅಮ್ಮ, ಅಕ್ಕ, ತಂಗಿ, ಅತ್ತೆ, ದೊಡ್ಡಮ್ಮ, ಚಿಕ್ಕಮ್ಮ, ಹೀಗೆ ಹಲವಾರು ರೂಪದಲ್ಲಿ ಜನ್ಮ ತಾಳಿ ಸಂಬಂಧ ಬೆಸಿತಾಳೆ ಹೆಣ್ಣು. ತನ್ನ ಎಷ್ಟೋ ಆಸೆಗಳನ್ನು ಅಡವಿಟ್ಟು ಗಂಡಸಿನ ಯಶಸ್ಸಿನ ಪಾಲುದಾರರಾಗ್ತಾಳೆ. ಕಷ್ಟ ಸುಖ ಜೊತೆಗಿದ್ದು ಹಂಚ್ಕೋತಾಳೆ. ನಿಸ್ವಾರ್ಥದ ಪ್ರತಿರೂಪವೇ ಹೆಣ್ಣು. ನಿಮ್ಮ ಅಮ್ಮ, ಅಕ್ಕ, ತಂಗಿ ಅಂತಲೇ ಪ್ರತಿ ಹೆಣ್ಣು ಮಗುವನ್ನು ಕಂಡಾಗ ಅದೆಂಗೆ ನಿಮಗೆ ಬೇರೆ ಭಾವನೆ ಬರುತ್ತೋ ನೋಡೋಣ. ಭಾರತಾಂಬೆ ಮಡಿಲಿನಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಅದು ನಮ್ಮ 1000 ಜನ್ಮಗಳ ಪುಣ್ಯ ಇರುತ್ತೆ. ಆ ತಾಯಿಗೆ ಮಸಿ ಬಳಿಯೋ ಘನಕಾರ್ಯ ಮಾಡಬೇಡಿ. ಶಪಥ ಮಾಡಿ ಇಂದು, ನಾನು ಗಂಡು ಹೆಣ್ಣು ಮಗಳ ರಕ್ಷಕನೇ ಹೊರತು ಭಕ್ಷಕನಲ್ಲವೆಂದು. ಜೈ ಭಾರತಾಂಬೆ.